ಮದುವೆ ಆದ ನಂತರ ಬಾಸ್ ಟಿವಿ ಕ್ಯಾಮ್ರಾ ಕಣ್ಣಿಗೆ ದಂಪತಿ ಸಮೇತ ನಮ್ಮ ಬಿಗ್ ಬಾಸ್ ಖ್ಯಾತಿಯ ರಂಜಿತ್ ಅವರು ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಅದ್ಭುತವಾಗಿದ್ದೀವಿ, ತುಂಬಾ ಚೆನ್ನಾಗಿದ್ದೀವಿ. ಆಫ್ಟರ್ ಸೂಪರ್ ಆಗಿದ್ದೀನಿ. 3-4 ಮಂತ್ಸ್ ಆಗ್ತಾ ಬಂತು, ತುಂಬಾ ಚೆನ್ನಾಗಿದ್ದೀವಿ. ಮದುವೆ ಆದ್ಮೇಲೆ ಒಂದಷ್ಟು ದಿನಗಳ ಗ್ಯಾಪ್ ಕೊಟ್ಟು ಹನಿಮೂನ್ಗೆ ಹೋಗಿದ್ರಂತೆ, ನಿಜಾನ? ಇಲ್ಲ, ಹನಿಮೂನ್ ಅನ್ನೋದಕ್ಕಿಂತ ಜಾಸ್ತಿ ದೇವಸ್ಥಾನ ಸ್ವಲ್ಪ ಓಡಾಟಗಳು ಜಾಸ್ತಿ ಇತ್ತು. ಟೆಂಪಲ್ ರನ್ ಇಲ್ಲ, ಅದು ಬಂದು ಮಲೇಷ್ಯಾ ಟ್ರಿಪ್ಪು. ಅದು ಒಂದು ಕ್ರಿಕೆಟ್ಗೋಸ್ಕರ ಹೋಗಿದ್ದು. ಅದ್ರ ಇನ್ ಬಿಟ್ವೀನ್ ನಮಗೆ ಒಂದು ಸ್ವಲ್ಪ ಚಾನ್ಸ್ಗಳು ಸಿಕ್ಕಿತ್ತು, ಬಟ್ ಅದು ಮಾಡ್ಕೊಳಕ್ಕಾಗಿಲ್ಲ ಬಿಕಾಸ್ ಆಫ್ ಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ ಎಲ್ಲ ಮಧ್ಯದಲ್ಲಿ ಬಂದಿರೋದ್ರಿಂದ. ಸೊ ಮಲೇಷ್ಯಾ ವಾಸ್ ಲೈಕ್ ನಾರ್ಮಲ್, ಲೈಕ್ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ, ಒಂದು ಸ್ಮಾಲ್ ಟ್ರಿಪ್ ಆದಂಗೆ ಆಯ್ತು ಅಷ್ಟೇ. ಬಿಟ್ರೆ ಅಪಾರ್ಟ್ ಫ್ರಮ್ ದಟ್ ನೆಕ್ಸ್ಟ್ ಬೇರೆ ತರ ಪ್ಲಾನ್ ಮಾಡ್ಕೊಂಡು ಹೋಗ್ತೀವಿ. ಮನಸ್ಸವ್ರೆ, ಮದುವೆ ಜೀವನ ಹೆಂಗಿದೆ? ಇಷ್ಟಪಟ್ಟು ಮಾಡ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿದೆ. ಇಟ್ಸ್ ಲೈಕ್ ಜಸ್ಟ್ ಬ್ಯೂಟಿಫುಲ್ ಅಂಡ್ ಕಾಮ್. ಸೊ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಸೊ ಐ ಆಮ್ ಹ್ಯಾಪಿ. ನಿಮ್ಗೆ ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದಕ್ಕಿಂತ ಜಾಸ್ತಿ ಅದ್ಭುತವಾಗಿ ಅಡುಗೆ ಮಾಡಿ ನನಗೆ ಊಟ ಮಾಡಿಸ್ತಾರಲ್ಲ, ನನಗೆ ಬೇರೆ ಯಾವ ಹಾಲಿಡೇಸ್ಗೆ ಹೋಗ್ಬೇಕು ಅಂತ ಅನಿಸೋದೇ ಇಲ್ಲ. ಇವಳು ಅದನ್ನೇ ಹೇಳ್ತಾಳೆ, ಜಿಮ್ ಇಂದ ಬಂದಿದ ತಕ್ಷಣ ಪ್ರತಿಯೊಂದು ಡಯಟ್ ಫುಡ್ಗಳಾಗಿರ್ಬೋದು, ಚಿಕನ್ ಆಗಿರ್ಬೋದು, ನೀಟಾಗಿ ರೆಸಿಪಿ ರೆಡಿ ಮಾಡಿ ಇಟ್ಟಿರ್ತಾರೆ. ಅದಕ್ಕೆ ಹೇಳ್ತೀನಿ, ಯಾಕೆ ಬೇಬಿ ಹೋಗ್ಬೇಕು ಹಾಲಿಡೇಸ್ಗೆಲ್ಲ, ಸುಮ್ಮನೆ ಹನಿಮೂನು ಬೇಡ, ಏನೂ ಬೇಡ, ಆರಾಮಾಗಿ ಇಲ್ಲಿ ಕುತ್ಕೊಂಡು ನಾವಿಬ್ರು ಎಂಜಾಯ್ ಮಾಡೋಣ ಅಂದ್ರೆ, ಐ ವಾಂಟ್ ಎಂಜಾಯ್ ಫ್ಯೂ ಥಿಂಗ್ಸ್ ಅಂತಾರಲ್ಲ. ಸೊ ಅನ್ಸುತ್ತೆ, ಇಲ್ಲ ಅಂತಲ್ಲ, ಬಟ್ ಇನ್ ಬಿಟ್ವೀನ್ ನಮ್ದು ಒಂದು ಮೂವಿ ಶೂಟಿಂಗ್ ಎಲ್ಲ ಇತ್ತು ಅಂಡ್ ಸೀರಿಯಲ್ ಶೂಟಿಂಗ್ ಬಂತು ಮಧ್ಯದಲ್ಲಿ. ಆಮೇಲೆ ಇವ್ರದ್ದು ಬೊಟ್ಟಿಗೆ ಇಮಿಡಿಯೇಟ್ ಬಿಟ್ಟು ಹೋಗೋಕ್ಕಾಗಲ್ಲ, ಏನಕ್ಕೆ ಅವ್ರದ್ದು ಒಂದು ಅಕೇಶನ್ಸ್ ಎಲ್ಲ ಇರುತ್ತಲ್ಲ. ಸೊ ಅದೆಲ್ಲ ಪ್ಲಾನ್ ಮಾಡಿದಾಗ ಎಸ್ ಫೈನ್. ಎಲ್ಲೊಂದು ಕಡೆ ಇನ್ ಬಿಟ್ವೀನ್ ಅಲ್ಲಿ ನಮಗೆ ಫೈನಲ್ ಮಲೇಷ್ಯಾಗೆ ಹೋಗಿದ್ದು ಅಷ್ಟೇ, ಲಾಸ್ಟ್ ಮೂಮೆಂಟಲ್ಲಿ ಫಿಕ್ಸ್ ಆಗಿರೋದು. ನಾಳೆ ಬೆಳಗ್ಗೆ ನಾನು ಹೊರಡಬೇಕು. ಶಿ ವಾಸ್ ಲೈಕ್ ವೆರಿ ಹ್ಯಾಂಗ್ರಿ. ನಾನು ಎಲ್ಲೂ ಕರ್ಕೊಂಡೋಗಿಲ್ಲ. ಹೌದಮ್ಮ, ಕರ್ಕೊಂಡೋಗಿಲ್ಲ, ಬಟ್ ನಾನು ಹೋಗ್ಬಿಡ್ತೀನಿ ಅಂದಿದ ತಕ್ಷಣ, ಹೌದಾ, ಹೋಗ್ತೀರಾ, ಹೋಗಿ ಹೋಗಿ ಅಂದ್ಲು. ಆಮೇಲೆ ನನಗೆ ತಡ್ಕೊಳಕ್ಕಾಗಿಲ್ಲ. ಸರಿ, ಜಸ್ಟ್ ಜಾಯಿನ್ ವಿತ್ ಮೀ, ಬಿಕಾಸ್ ನಾನು ಆಲ್ಮೋಸ್ಟ್ 6 days ಹೋಗ್ತಾ ಇದ್ದು. ಸೊ ಅದ್ರಿಗೆ ನಾವು ಲಾಸ್ಟಲ್ಲಿ ಪ್ಲಾನ್ ಮಾಡಿ ಕೊನೆಗೆ ಮಲೇಷ್ಯಾಗೆ ಹೋಗಿದ್ದು. ಬಟ್ ಇಟ್ಸ್ ನಾಟ್ ಹನಿಮೂನ್, ಇಟ್ ವಾಸ್ ಜಸ್ಟ್ ಅ ಇಂಡಸ್ಟ್ರಿ ಟ್ರಿಪ್ ಅಷ್ಟೇ. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಹೆಂಗ್ ಕನ್ವಿನ್ಸ್ ಮಾಡಿದ್ರಿ ಅವತ್ತು ಅವ್ರಿಗೆ ಅಂತ? ಏನು ಲೈಕ್ ಮಲೇಷ್ಯಾ ಟ್ರಿಪ್ ಹೋಗ್ಬೇಕು ಅಂತಂದಾಗ 6 days ಇರಲ್ಲ ಅಂತಂದಾಗ, ನಾನು ಬರ್ಬೇಕು ಆಯ್ತಾ, ಬಿಟ್ಟು ಹೋಗ್ತಿದಾರ ಅಂತ ಕೇಳಿದ್ರು ಅವರು. ಸೊ ಅವಾಗ ಕನ್ವಿನ್ಸ್ ಹೆಂಗ್ ಮಾಡಿದ್ರಿ ಅಂತ? ನೆಕ್ಸ್ಟ್ ಲೆವೆಲ್ ಮೇಡಮ್ ಅವರು. ಏನಿಲ್ಲ, ನಾನು ನಾಳೆ ಬೆಳಗ್ಗೆ ಹೊರಡ್ತೀನಿ ಅಂದ ತಕ್ಷಣ ಬೆಳಗಿನ ಶುರು, ನನ್ನೆಲ್ಲೂ ಕರ್ಕೊಂಡೋಗಿಲ್ಲ. ಕಾಮ್, ಬಿ ಕಾಮ್. ಎಲ್ಲೊಂದ್ ಕಡೆ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಬಟ್ ಅಲ್ಲಿ ನನ್ಗೆ ಯಾರು ಬರ್ತಾರೋ ಇವಳು ಒಬ್ಳೇ ಇರ್ತಾಳೆ. ಇವಾಗ ನಾವು ಕ್ರಿಕೆಟ್ಗೆ ಅಂತ ಹೋಗ್ತಿರೋದು. ಸೊ ಒಬ್ಬಳನ್ನೇ ಬಿಟ್ಟು ಹೋಗಿ ನನಗೂ ಮನ್ಸಾಗಲ್ಲ. ಅವಳೆಲ್ಲಿ ಕೂತಿರ್ತಾಳೋ, ಅಟ್ಲೀಸ್ಟ್ ಒಂದು ಟೈಮ್ ಪಾಸ್ ಆಗ್ಬೇಕಲ್ಲಿ. ಆಲ್ಮೋಸ್ಟ್ 6 days ಅನ್ಬೇಕಾದ್ರೆ ಆಬ್ವಿಯಸ್ಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಒಬ್ಬಳನ್ನ ಬಿಟ್ಟು ಹೋಗಕ್ಕಾಗಲ್ಲ. ಸೊ ಅವಾಗ ನನಗೆ ಅನ್ಸಿದ್ದು, ಕೆಲವು ಫ್ರೆಂಡ್ಸ್ಗಳು ಅವ್ರ ವೈಫ್ ಎಲ್ಲ ಬರ್ತೀರ ಅನ್ಬೇಕಾದ್ರೆ ಇಮಿಡಿಯೇಟ್ ಆಗಿ ನಾನು ಪ್ಲಾನ್ ಮಾಡಿದೆ. ಇಮಿಡಿಯೇಟ್ ಟಿಕೆಟ್ ಬುಕಿಂಗ್ ಮಾಡಿಸಿದೆ. ಸರಿ ಬಾ ಅಮ್ಮ, ಜೊತೆಲಿ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದು. ಹೆಂಗಿತ್ತು ಮಲೇಷ್ಯಾ ಟ್ರಿಪ್ ಎಲ್ಲಾನು? ಹೆಂಗ್ ಎಂಜಾಯ್ ಮಾಡಿದ್ರಿ ನೀವು? ಪಾಪ ನೀವು ಮುನ್ಸ್ಕೊಂಡ್ಬಿಟ್ಟಿದ್ರಂತೆ ಅವ್ರು ಹೇಳ್ತಿರೋ ಪ್ರಕಾರ. ಮುನ್ಸ್ಕೊಂಡಿಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಲೈಕ್ 6 days ಅಲ್ಲ. ಸೊ ಅದನ್ನ ಹೇಳ್ತಾ ಇದ್ದೆ ಅಷ್ಟೇ. ಹಠ ಎಲ್ಲ ಮಾಡಲ್ಲ ನಾವು, ಅವ್ರಿಗೆ ಗೊತ್ತಿರಂಗೆ ಕೇಳ್ಬೇಕು ಅವ್ರನ್ನೇ. ಹಠ ಮಾಡಲ್ಲ, ಸುಮ್ನೆ ಗೊತ್ತಲ್ಲ ಹೆಣ್ಮಕ್ಳು ಮುಂಗೋಪ ಹೆಂಗಿರುತ್ತೆ ಅಂತ. ಆಯ್ತು, ನೀವು ಹೋಗಿ ಬನ್ನಿ, ಬಟ್ ಬಂದ್ಮೇಲೆ ನೋಡೋಣ ಅಂತ ಇರ್ತಾರಲ್ಲ, ಹಂಗೆ. ಬಟ್ ಓಕೆ ಫೈನ್, ಎಂಡ್ ಆಫ್ ದಿ ಡೇ ಅದೇ ಹೇಳ್ತೀವಲ್ಲ, ನಾನು ಇಮಿಡಿಯೇಟ್ ಪ್ಲಾನ್ಸ್ ಆಲ್ವೇಸ್ ವರ್ಕ್ಸ್ ಅಂತ ಅಂದ್ಬಿಟ್ಟು ಆ ಇಮಿಡಿಯೇಟ್ ಪ್ಲಾನೇ ವರ್ಕ್ ಆಗಿತ್ತು. ವರ್ಕ್ ಆದ್ಮೇಲೆ ಮೇಡಮ್ ಅವ್ರು ಕರ್ಕೊಂಡು ಹೋಗಿ ಬಂದ್ವಿ ಅಷ್ಟೇ. ಅಲ್ಲ, ಈಗ ನೀವು ಬಂದ ತಕ್ಷಣ ಡಯಟ್ ಫುಡ್ ಎಲ್ಲ ರೆಡಿ ಮಾಡ್ಕೊಡ್ತಿದ್ರು. ನೀವು ಮಲೇಷಿಯಾ ಹೋಗ್ತಿದೀನಿ ಅಂತ ಅಂದಾಗ ಅವ್ರು ಆ ಡಯಟ್ ಲಿಸ್ಟ್ ಅಲ್ಲಿ ಏನ್ ಕಟ್ ಆಫ್ ಮಾಡಿಲ್ವಾ ಅಂತ? ಇಲ್ಲ, ಅದೆಲ್ಲ ಮಾಡಕ್ ಹೋಗಲ್ಲ. ನಮ್ಮ ವೈಫ್ ಹೆಂಗೆ ಅಂದ್ರೆ, ನನಗೆ ಅಂತಲ್ಲ, ಮನೆಗೆ ಯಾರೇ ಬಂದ್ರು ಅದ್ಭುತವಾಗಿ ಅಡುಗೆ ಮಾಡಿ ತಿನ್ನೋರಿದ್ರೆ ಜಾಸ್ತಿನೇ ಮಾಡ್ತಾಳೆ. ಇವಾಗ ನಮ್ಮ ತಾಯಿ ಹೆಂಗಿದ್ರು ದೊಡ್ಡ ಕೈ, ಹಂಗೆ ಇವ್ರು ಕ್ಯಾಲ್ಕುಲೇಷನ್ ಮಾಡಿ ಅಡುಗೆ ಮಾಡಿ ಅಭ್ಯಾಸ ಇಲ್ಲ. ಇವಾಗ ನನಗೂ ಅದೇ ತರ ಅಡುಗೆ ಮಾಡ್ಬೇಕಾದ್ರೆ ನನಗೆ ಹಿಂಗೆ ಇರಬೇಕು ಅಂತ ಅಡುಗೆ ಮಾಡ್ತಿರ್ತೀನಿ. ಆ ಸ್ಮೆಲ್ ಆಗಿರ್ಬೋದು, ಅದೊಂದು ಬರುವಂತ ಒಂದು ಅರೋಮಾಸ್ನ ನಾವು ನೀಟಾಗಿ ನಾವು ಅಬ್ಸರ್ವ್ ಮಾಡ್ತೀವಿ. ಇಲ್ಲ ಟೇಸ್ಟ್ ಆಗಿ ಬಂದಿದೆಯಲ್ಲೋ ಅಂತ ಎಂಟೈರ್ ಕ್ಯಾಲ್ಕುಲೇಷನ್ಸ್ ಇವಳಿಗೂ ಹೆಂಗಿದೆ, ನನಗೂ ಹೆಂಗಿದೆ, ನಮ್ಮ ತಾಯಿಗೆ ಹೆಂಗಿದೆ, ಎಲ್ಲನೂ ಒಂದೇ ಮ್ಯಾಚಿಂಗ್. ಸೊ ಆ ರೀತಿ ಅಡುಗೆ ಮಾಡ್ಬೇಕಾದ್ರೆ ನಾನು ಏನು ಕ್ವಶನ್ಸ್ ಮಾಡಕ್ಕೆ ಹೋಗಲ್ಲ. ಬಂದಿದ ತಕ್ಷಣ ಇವ್ರಿಗೆ ಎಗ್ ರೆಡಿ ಇರಬೇಕು, ಆಲ್ಮೋಸ್ಟ್ ಕೋಕೋನಟ್ ರೆಡಿ ಇರಬೇಕು, ಟೆಂಡರ್ ಕೋಕೋನಟ್ ಅದು ರೆಡಿ ಇರುತ್ತೆ. ಇಲ್ಲ ಒಂದೊಂದ್ಸರಿ ಇಲ್ಲ ಅಂದ್ರೆ ನಾನೇ ಬರ್ತಾ ತಂದ್ಬಿಟ್ಟಿರ್ತೀನಿ. ಇಬ್ರು ಡಯಟ್ ಅಂತ ಬಂದಾಗ ಈವನ್ ಶಿ ಈಸ್ ಆಲ್ಸೋ ಮ್ಯಾನೇಜಿಂಗ್, ನಾನು ಮ್ಯಾನೇಜ್ ಮಾಡ್ತೀನಿ. ಅದೆಲ್ಲ ನಾವು ಪ್ಲಾನ್ ಮಾಡ್ಕೊಂಡು ಬಂದಿದ ತಕ್ಷಣ ನನಗೆ ಇಲ್ಲ ಮಧ್ಯಾಹ್ನಕ್ಕೆ ಎಷ್ಟು ಚಿಕನ್ ಬೇಕು, ಇಲ್ಲ ರಾತ್ರಿಗೆ ಎಷ್ಟು ಚಿಕನ್ ಬೇಕು, ಆಲ್ವೇಸ್ ಶಿ ಪ್ಲಾನ್ಸ್ ಅಕಾರ್ಡಿಂಗ್ ಟು ಆಲ್ ದೋಸ್ ಥಿಂಗ್ಸ್. ಮದುವೆ ಆದ್ಮೇಲೆ ಇಬ್ರು ಸೇರಿ ಒಟ್ಟಿಗೆ ಹೋಗಿರುವಂತಹ ಫಸ್ಟ್ ಜಾಗ ಯಾವುದು? ಐ ಥಿಂಕ್ ದೇವಸ್ಥಾನನೇ ಹೋಗಿರೋದು ಜಾಸ್ತಿ. ಒಂದು ಕಾಳಿಯಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ, ಒಂದು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ, ಜಾಸ್ತಿ ಟೆಂಪಲ್ ರನ್ನೇ. ಸೊ ಹಾಗಾಗಿ ನಾವು ಜಾಸ್ತಿ ಬಂಡಿ ಮಕ್ಕಳಂಗೂ ಹೋಗಿದ್ವಿ ನಾವು.
ಅದೆಲ್ಲ ಮುಗಿಸ್ಕೊಂಡು ಎಲ್ಲ ಪ್ಲಾನ್ ಮಾಡಿದ್ದೆ. ನೆಕ್ಸ್ಟ್ ನಾವು ಬೇರೆ ಕಡೆ ಹೋಗ್ಬೇಕು ಅಂತ. ಅವಾಗ ಲಕ್ಷ್ಮಿ ಹಬ್ಬ ಬಂತು. ಮೇಡಮ್ ಅವ್ರು ಅದ್ಭುತವಾಗಿ ಒಬ್ಬರೇ ಕೂತ್ಕೊಂಡು ಬೆಳಗಿಂದ ರಾತ್ರಿವರೆಗೂ, ರಾತ್ರಿ ನನಗೂ ಅವಳಿ ಕೊಟ್ಟು ನಂಗೆ ಹಿಂಗೆ ರೆಡಿ ಮಾಡಿಸಿ ಅಂದ್ಲು. ನಿನಗೆ ಏನು ಬೇಕು ಹೇಳಮ್ಮ, ನಾನೇ ಕೂತ್ಕೊಂಡು ರೆಡಿ ಮಾಡ್ತೀನಿ ಎಲ್ಲ ಕೂತ್ಕೊಂಡು ಎಂಜಾಯ್ಡ್ ಅವ್ ಲಾಟ್. ಹಬ್ಬ ಅಂತ ಬಂದಾಗ ಹೆಣ್ಮಕ್ಳು ಏನೋ ಇರುತ್ತೆ ನಮ್ಗೆ ಗೊತ್ತಿರಲ್ಲ. ಫಸ್ಟ್ ಟೈಮ್ ನಾನು ಅಷ್ಟೇ, ನಮ್ಮ ಮನೇಲಿ ಲಕ್ಷ್ಮಿ ಎಲ್ಲ ಕೂರಿಸೋ ಅಭ್ಯಾಸ ಇರಲಿಲ್ಲ. ಏನಕ್ಕೆ ನಾವು ಕೊಡಗಿನ ಗೌಡ್ರಲ್ಲಿ ಅದೆಲ್ಲ ಇರೋದಿಲ್ಲ. ನಮ್ಗಿರೋದೇ ಒಂದು ಕೈಲ್ಪೋದು ಉತ್ರಿ. ಸೊ ಅದು ಬಿಟ್ಟರೆ ಇವತ್ತು ಬ್ಯಾಂಗ್ಳೂರು ಗೌಡ್ರು ಹೊಸದಾಗೆಲ್ಲ ಪೂಜೆ ಮಾಡ್ತಿರೋದು ನನಗೂ ಖುಷಿ ಆಯಿತು. ಸೊ ಅದಕ್ಕೆಲ್ಲ ನಾನು ಸಪೋರ್ಟ್ ಮಾಡಿದೆ. ಆ್ಯಂಡ್ ಈವನ್ ಶೀ ಇಸ್ ಆಲ್ಸೋ ವೆರಿ ಹ್ಯಾಪಿ. ಅದ್ಭುತವಾಗಿ ಲಕ್ಷ್ಮಿ ಮಗನೂ ಕೂತ್ಕೊಂಡ್ಲು, ಚೆನ್ನಾಗಿ ಮಾಡಲು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.